ಕಪಿವೀರರು ರಾಕ್ಷಸರು ತಮ್ಮ ತಮ್ಮ ಪಕ್ಷಕ್ಕೆ ಜಯವಾಗಲೆಂದು ಹಾರೈಸಿ ಜಯನಿನಾದವನ್ನೆಬ್ಬಿಸುತ್ತಿದ್ದಂತೆಯೇ ಮತ್ತೊಮ್ಮೆ ರಾವಣರಿಗೆ ಭಯಂಕರವಾದ ಯುದ್ಧವು ಆರಂಭವಾಯಿತು. ಗಗನಾಂಗಣದಲ್ಲಿ ಸುತ್ತಲೂ ಮುತ್ತಿ ಕವಿಯ ಕಾರ್ಮೋಡಗಳ ಸಂದಣಿಯಂತೆ ಯುದ್ಧಾಂಗಣದಲ್ಲಿ ರಾವಣರ ಶರಜಾಲಗಳು ಹಬ್ಬಿ ಹರಡತೊಡಗಿದವು. ಒಂದೊಂದೊಂದು ತಾಗಿ ಕಡಿಗೊಂಡ ಬಾಣಗಳು ಪೆರುವಟ್ಟಗಳ ಸಾಲಿನಂತೆ ರೂಪುಗೊಂಡವು. ದಶಗ್ರೀವನ ಹಾಗೂ ದಾಶರಥಿಯ ಕೈಚಳಕವೇ ಮೈಗೊಂಡು ನರ್ತಿಸುವಂತೆ ಆ ಮಹಾಯೋಧರೀರ್ವರು ಕೈಗಲಸಿ ಕಾದತೊಡಗಿದರು. ಲಂಕೇಶ್ವರನ ಕೈಯೇ ಮೇಲಾಯಿತೆಂದೊಮ್ಮೆ, ರಾಘವೇಶ್ವರನ ಕೈಯೇ ಮೇಲಾಯಿತೆಂದೊಮ್ಮೆ ದಾನವರು ವಾನರರು ಹರ್ಷೋದ್ಗಾರವನ್ನು ಸೂಚಿಸುತ್ತಿದ್ದಂತೆಯೇ ವಿಲೆಯ ತಾಂಡವ ಲೀಲೆಯಂತೊಪ್ಪಿ ರಣದೇವಿಯು ಅಲ್ಲಿ ನರ್ತಿಸುತ್ತಿದ್ದಳು. ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ ತೂಗಿ ತೊನೆಯುವ ಜಯವು ರಾವಣರ ತೋಳ್ಬಲದ ತೊಟ್ಟಿಲಲ್ಲಿದ್ದು ಸ್ಥಿರತೆಯಲ್ಲದೆ ಅತ್ತಿತ್ತ ಒಂದೇ ಸವನೆ ಉಯ್ಯಾಲಿಯಂತೆ ತೂಗುತ್ತಿತ್ತು. ರಣಕರ್ಕಶತೆಯಿಂದ ಇಬ್ಬರೂ ಕಾದುತ್ತಿರುವ ಕಠಿಣತೆಗೆ ನೆಲವು ನಡುಗಿತು, ದಿಕ್ತಟವು ಕಂಪಿಸಿತು, ಗ್ರಹತಾರೆಗಳೆಲ್ಲ ತಲ್ಲಣಗೊಂಡವು ಎಂಬಂತೆ ಕಣ್ಣಿಗೆ ಕಾಣುವಂತಾಯಿತು. ಹಾಗೆಯೇ ಆ ದಿವ್ಯ ಮಂತ್ರಾಸ್ತ್ರಗಳ ತೀಕ್ಷ್ಣತೆಯ ಬೇಗೆಯಿಂದ ಲೋಕಗಳೆಲ್ಲವೂ ಒಂದೇ ಸವನೆ ದಹಿಸುತ್ತಿದ್ದಂತೆ ಭಾಸವಾಯಿತು. ಸುಯ್ಯುವ ಗಾಳಿಯು ಸ್ತಬ್ಧವಾಯಿತು, ರವಿಕಿರಣ ಒಡಗಿತು, ಜಲನಿಧಿಯೂ ಬತ್ತಿ ಹೋಯಿತು ಎಂದು ಮುಚ್ಚಿದ ಕಣ್ಣುಗಳನ್ನು ಬಿಡಲಾರದೆ, ಗಂಟಲೊಣಗಿ ಉಸಿರಾಡಲಾರದೆ ಕಂಗೆಟ್ಟ ನೋಟಕರು ತರಹರಿಸಿ ಮರುಗುವಂತಾಯಿತು. ಅಷ್ಟರಲ್ಲಿ ಲಂಕೇಶ್ವರನು ಪ್ರಚಂಡ ಶೌರ್ಯಾಗ್ನಿಯಿಂದ ಪ್ರಜ್ವಲಿಸಿ ತನ್ನ ಶಕ್ತಾಯುಧವನ್ನು ಬೀಸಿ ಶ್ರೀರಾಮನ ಮೇಲೆ ಪ್ರಯೋಗಿಸಿಬಿಟ್ಟನು. ಅದರಿಂದ ಥಟ್ಟನೆ ಸಿಡಿಲೆರಗಿದಂತೆ ಶ್ರೀರಾಮನು ಹನುಮಂತನ ಹೆಗಲ ಮೇಲೆಯೇ ಇದ್ದು ನಿಶ್ಚೇಷ್ಟಿತನಾದನು. ಕಂಡ ಕಪಿವೀರರು ಹಾಹಾಕಾರವನ್ನೆಬ್ಬಿಸಿದರು. ಲಕ್ಷ್ಮಣನು ಕ್ರುದ್ಧನಾಗಿ ಮುಂದೆ ನೆಗೆಯುವಷ್ಟರಲ್ಲಿಯೇ ಹನುಮಂತನು ಅವನನ್ನು ತಡೆದು ನಿಲ್ಲಿಸಿಕೊಂಡನು. ಸುಷೇಣನು ಔಷಧೋಪಚಾರವನ್ನು ಸಿದ್ಧ ಮಾಡಿದನು. ಸುಗ್ರೀವ ನೀಲಾಂಗದರು ಜಾಂಬವಂತನೊಂದಿಗೆ ಭದ್ರಮುಷ್ಟಿಯನ್ನೆತ್ತಿ ಹಿಡಿದು ರಕ್ಷಣೆಗೆ ಸಿದ್ಧರಾದರು. ಹನುಮಂತನು ತನ್ನ ಬಾಲವನ್ನೇ ಚಕ್ರಾಕಾರವಾಗಿ ಬೀಸಿ ಗಾಳಿಯನ್ನೆಬ್ಬಿಸಿದನು. ಅದೇ ನಿಮಿಷದಲ್ಲಿ ಒಂದಿಷ್ಟು ತುಳುವದೆ ತಾನಾಗಿ ಚೇತರಿಸಿಕೊಂಡ ಶ್ರೀರಾಮನು ತನ್ನೆದೆಗೆ ನಾಟಿದ್ದ ರಾವಣನ ಮಂತ್ರಶಕ್ತಿಯ ಕುಂತವನ್ನು ಕಿತ್ತೆಸೆದು ಬಲಾತಿಬಲ ವಿದ್ಯೆಯ ಮಂತ್ರವನ್ನು ಉಚ್ಚರಿಸಿ ತನ್ನ ದಿವ್ಯ ಕೋದಂಡದ ಹೆದೆಯನ್ನು ಮಿಡಿದು ಭೂಗಗನಗಳನ್ನೇ ನಡುಗಿಸಿದನು. ಅದನ್ನು ಕಂಡ ವಾನರ ವೀರರಿಗೆ ಪರಮೋಲ್ಲಾಸವು ಮೇರೆ ಮೀರಿದರೆ ರಾಕ್ಷಸ ವೀರರಿಗೆ ಯಮದರ್ಶನವೇ ಆದಂತಾಯಿತು. ಛಾಪ ದೂರ್ಜಟಿಯೇ ತಾನೆಂಬ ಭಂಗಿಯಿಂದ ಶ್ರೀರಾಮನು ರಾವಣನಿಗೆ ಅಭಿಮುಖನಾದನು. ರಾವಣನು ಅಷ್ಟೇ ವೀರಾವೇಶದಿಂದ ಶ್ರೀರಾಮನಿಗೆ ಎದುರಾಗಿ ನಿಂತನು. ಮತ್ತೊಮ್ಮೆ ಅದು ಪ್ರಳಯಕಾರಕವೆಂಬಂತೆ ಮಹಾಕಾಳಗವು ಮೊದಲಾಯಿತು. ಶ್ರೀರಾಮನು ದಶಕಂದರನ ಶಿರಚ್ಛೇದನಕ್ಕಾಗಿ ತನ್ನ ಗುರುದೇವನನ್ನು ಸ್ಮರಿಸಿ ಆ ಮಹಾವಿಜೃಂಭಕಾಸ್ತ್ರವನ್ನು ತೆಗೆದು ಪ್ರಯೋಗಿಸಿಬಿಟ್ಟನು. ಆ ಮಹಾಮಾರ್ಗಣವನ್ನು ಕಡಿದಿಕ್ಕಲು ಲಂಕೇಶ್ವರನು ಯಾವ ಮಂತ್ರಾಸ್ತ್ರವನ್ನೆಸೆದರೂ ಪ್ರಯೋಜನವಾಗದೆ ಅದು ಮುಂಬರಿದು ಬಂದು ದಶಕಂಠನ ಸಾಲಾದ ಕಂಠಗಳನ್ನು ಛೇದಿಸತೊಡಗಿತು. ಒಂದೊಂದಾಗಿ 10 ತಲೆಗಳನ್ನು ಬಾಣವು ಕೊಚ್ಚಿ ಕೆಡೆಯಿದಂತೆಯೇ ರಾವಣನ ತಲೆಗಳು ಮತ್ತೆ ಮೊದಲಿನಂತೆಯೇ ಮೂಡಿಕೊಂಡವು. ಶ್ರೀರಾಮನ ಆಜ್ಞಾ ಪಾಲನೆಯ ಬಾಣವು ರಾವಣನ ಕತ್ತುಗಳನ್ನು ಕತ್ತರಿಸುತ್ತಲೇ ಇತ್ತು. ಶಿವಾನುಗ್ರಹದಿಂದ ರಾವಣನ ಕಡಿದ ತಲೆಗಳೂ ಮತ್ತೆ ಮೂಡುತ್ತಲೇ ಇದ್ದವು. ರಾವಣನ 10 ತಲೆಗಳು ಕಡಿದು ಬಿದ್ದಾಗ ಎಣಿಕೆಗೂ ಮೀರಿಯೇ ಕಾಣತೊಡಗಿದವು. ಎಷ್ಟೋ ಹೊತ್ತಿನವರೆಗೆ ತಲೆಗಳು ಕತ್ತರಿಸಲ್ಪಟ್ಟಂತೆಯೇ ತಾನಾಗಿ ಮೂಡುವ ದಶಶಿರನ ಹೆಚ್ಚಳವನ್ನು ಕಂಡು ಸ್ವಯಂ ಶ್ರೀರಾಮನು ಭಯಾಶ್ಚರ್ಯಚಕಿತನಾದನು. ಹಾಗೆಯೇ ಅದನ್ನು ನೋಡಿ ನೋಡಿ ಬೇಸತ್ತನು. ಆಜ್ಞಾ ಮಾತ್ರದಿಂದ ಕೆಲಸವನ್ನು ಪೂರೈಸಿಯೂ ಮರಳಬಲ್ಲ ತನ್ನ ಆ ಮಹಾಮಂತ್ರಭೂತವಾದ ಮಾರ್ಗಣವು ರಾವಣನ ಶಿರಚ್ಛೇದನದಲ್ಲಿ ವಿಫಲವಾದುದನ್ನೆಣಿಸಿಕೊಂಡು ಶ್ರೀರಾಮನಿಗೆ ರಾವಣನನ್ನು ಮರ್ದಿಸುವುದು ದುಸ್ತರವೆಂದೇ ಕಂಡಿತು. ಅಂತೆಯೇ ತನ್ನ ಪರಾಭವವಿದೆಂದು ಮನಗೊಂಡು ವ್ಯಥೆಯಾಯಿತು. ತಾನಾಗಿ ಸೋತುದಲ್ಲ, ಶತ್ರುವನ್ನು ಕೊಲ್ಲಲಾರದೆ ಸೋಲಬೇಕಾಯಿತು. ರಾವಣನೇನು ತನಗಿಂತ ಬಲಿಷ್ಠನಲ್ಲ, ಆದರೂ ಅವನನ್ನು ಸಂವರಿಸಲು ತನ್ನಿಂದ ಅಸಾಧ್ಯವಾಗಿದೆ. ಆದುದರಿಂದ ದಶಮುಖನು ಅವಧ್ಯನೇ ಸರಿ. ಇಂತಹವನನ್ನು ಕೊಂದು ತನ್ನ ಸೀತೆಯನ್ನು ಬಿಡಿಸಿಕೊಳ್ಳುವುದು ತನ್ನಿಂದ ಆಗದ ಕೆಲಸ. ಶರಣನಾದ ವಿಭೀಷಣನಿಗೆ ಕೊಟ್ಟ ಮಾತು ಬಂಜೆಯಾಗುವ ಕಾಲ.
ಎಂದು ಒಂದೊಂದನ್ನೇ ಎಣಿಸಿಕೊಂಡು ಶ್ರೀರಾಮನು ಆಂಜನೇಯನ ಹೆಗಲಿನಿಂದಿಳಿದು ತುಸುದೂರ ನಡೆದು ಒಂದು ಕಡೆ ನೆಲದ ಮೇಲೆ ಕುಳಿತುಕೊಂಡನು. ಕಣ್ಣುಗಳಲ್ಲಿ ಹನಿದುಂಬಿತ್ತು. ಕೈಯ ಬಿಲ್ಲು ಜಾರಿ ಬಿತ್ತು. ಹೃದಯದ ಉದ್ವೇಗವೂ ಮೇರೆ ಮೀರಿತು. ಕ್ಷಣಕಾಲ ಮೌನವಾಗಿ ಏನನ್ನೋ ಯೋಚಿಸಿದನು. ಅಷ್ಟರಲ್ಲಿ ಸುಗ್ರೀವಾದಿ ಕಪಿವೀರರು, ಲಕ್ಷ್ಮಣನ ವಿಭೀಷಣಾದಿಗಳು ಅಲ್ಲಿ ಬಂದು ಸೇರಿದರು. ಆ ಎಲ್ಲರನ್ನೂ ಒಮ್ಮೆ ನೋಡಿ ಶ್ರೀರಾಮನು ಸುಗ್ರೀವನನ್ನು ಬಳಿಗೆ ಕರೆದು, ಕಪಿರಾಜ, ಹೀಗಾಗಬಹುದೆಂದು ನಾನೆಣಿಸಿರಲಿಲ್ಲ. ನನಗಾಗಿ ಮಹಾವೀರನಾದ ನೀನು ನಿನ್ನವರೊಂದಿಗೆ ಬಹು ರೀತಿಯಲ್ಲಿ ಕಷ್ಟಪಟ್ಟೆ. ಸುಗ್ರೀವ, ನೀನೇ ಸೀತಾ ಅನ್ವೇಷಣವನ್ನು ಮಾಡಿಸಿದೆ. ದಾಟಲಾರದ ಈ ತೆಂಕಣ ಸಾಗರಕ್ಕೆ ಸೇತು ಬಂಧನವನ್ನು ಪೂರೈಸಿ ಅದರ ಮೇಲಿಂದ ಇಲ್ಲಿಯವರೆಗೆ ನಡೆದು ಬರುವಂತೆ ಮಾಡಿದೆ. ನೀನು ನಿನ್ನವರು ನನಗಾಗಿ ಜೀವದ ಹಂಗು ತೊರೆದು ಕಾದಿದಿರಿ. ಏನು ಮಾಡಿದರೇನು? ನನಗೆ ಭಾಗ್ಯವಿಲ್ಲ, ನೀವೆಲ್ಲರೂ ಕಂಡಿರಷ್ಟೇ. ರಾವಣನನ್ನು ಮರ್ದಿಸುವುದು ಶಕ್ಯವಲ್ಲ. ಓ ಸುಗ್ರೀವ, ಅಂದು ನೀನು ನನ್ನಲ್ಲಿ ಏನಾಡಿದ್ದೀಯೋ ಅದೇ ಮಾತನ್ನು ನೀನು ಪೂರ್ಣವಾಗಿ ನಡೆಸಿಕೊಟ್ಟಿರುವೆ. ನಿನ್ನಲ್ಲಿ ನ್ಯೂನತೆ ಇಲ್ಲ. ನನ್ನ ಯೋಗ ಹೀಗೆ, ಇನ್ನೇಕೆ ಯುದ್ಧ? ಹೋಗು, ನಿನ್ನವರೆಲ್ಲರನ್ನೂ ಜೊತೆಗೊಂಡು ನಿನ್ನ ಕಿಷ್ಕಿಂಧೆಗೆ ಹೋಗು. ಸದ್ಧರ್ಮದಿಂದ ಸುಖವಾಗಿ ರಾಜ್ಯಭಾರ ಮಾಡು. ವ್ರತ ಕಷ್ಟವನ್ನಿತ್ತ ನನ್ನನ್ನು ಮರೆತು ಬಿಡು ಎಂದು ನುಡಿದನು. ಹನುಮಂತನನ್ನು ನೋಡಿ, ಅಪ್ಪ, ನಿನ್ನ ಸೇವೆಯು ಅಪಾರವಾದುದು. ಈ ಜನ್ಮದಲ್ಲಿ ಆ ಋಣವನ್ನು ಪೂರೈಸಲಾರೆನು. ನನ್ನನ್ನು ಮನ್ನಿಸು ಎಂದು ಕಣ್ಣೀರ್ಗರೆದನು. ಹಾಗೆ ಜಾಂಬವಾಂಗದಾದಿ ಕಪಿವೀರರನ್ನೆಲ್ಲ ಕರೆದು ವ್ರತ ಕಷ್ಟ ಕೊಟ್ಟೆನು, ಕ್ಷಮಿಸಿರಿ ಎಂದು ಹೇಳಿ ವಿಲಪಿಸಿದನು. ಅಂತೆಯೇ ತಮ್ಮನಾದ ಲಕ್ಷ್ಮಣನನ್ನು ಬರಸೆಳೆದು ಬಿಗಿದಪ್ಪಿ ನೊಸಲನ್ನು ಮುಂಡಾಡಿ ನೆತ್ತಿಯನ್ನು ಆಘ್ರಾಣಿಸಿ, ವತ್ಸಹ ವತ್ಸ, ನನ್ನಂತಹ ದುರ್ದೈವಿಯನ್ನು ಅಣ್ಣನಾಗಿ ನೀನು ಪಡೆಯಬಾರದಿತ್ತು. ಕಂದ, ನಿನ್ನನ್ನು ಬಹುವಿಧವಾಗಿ ಗೋಳಾಡಿಸಿದೆನು, ಬಳಲಿಸಿದೆನು. ಅದೆಲ್ಲವನ್ನು ಮರೆತು ಬಿಡು. ತಮ್ಮ, ಕೈ ಹಿಡಿದ ಹೆಂಡತಿಯನ್ನು ಕೊನೆಯವರೆಗೂ ಕಳೆದುಕೊಳ್ಳುವಂತಾಯಿತು. ಭಾಗ್ಯಹೀನನು ನಾನು. ಜನಕರಾಜನ ಮಗಳನ್ನು ಕೈ ಹಿಡಿದು ವರಿಸಿ ರಕ್ಕಸನ ಬಾಯಿಗಿತ್ತಂತಾಯಿತು. ಆ ನಿರ್ಬಂಧದಲ್ಲಿಯೇ ಇನ್ನವಳು ಕಡೆಯ ತನಕವೂ ಕೊರಗುವಂತಾಯಿತು. ಲಕ್ಷ್ಮಣ, ನನ್ನ ಆಕೆಯ ಬಂಧನವನ್ನು ಪರಿಹರಿಸಿಯಾದರೂ ಅಂಟಿದ್ದ ಆ ಅಪಯಶಸ್ಸನ್ನು ದೂರೀಕರಿಸಲು ಪ್ರಯತ್ನಿಸಿದೆವು. ನೀವೆಲ್ಲರೂ ಇದ್ದು ಸರ್ವ ಪ್ರಯತ್ನವನ್ನೂ ಮಾಡಿದಿರಿ. ಆದರೆ ಹತಭಾಗ್ಯನಾದ ನನಗೆ ಆ ಯೋಗವೆಲ್ಲಿದೆ? ವಿಜೃಂಭಕಾಸ್ತ್ರವೇ ವಿಫಲವಾಯಿತು. ವತ್ಸ, ದುಃಖಿಸಬೇಡ. ಅಚಂದ್ರಾರ್ಕವಾದ ಅಪವಾದವನ್ನು ಮಾತ್ರ ನಾನು ಹೊರುವಂತಾಯಿತು. ಅದು ಅಂದು ನಾವು 3 ಮಂದಿಯೂ ನಮ್ಮ ಅಯೋಧ್ಯೆಯನ್ನು ಬಿಟ್ಟು ಬಂದೆವು. ಮಧ್ಯದಲ್ಲಿ ನನ್ನ ಸೀತೆಯೂ ಅಪಹೃತಳಾದಳು. ದಶಮುಖನನ್ನು ಮರ್ದಿಸಿ ಆ ನನ್ನ ಸೀತೆಯನ್ನು ದಾಸರಥಿಯಾದ ನಾನು ಬಿಡಿಸಿಕೊಳ್ಳಲಿಲ್ಲ, ಬಿಡಿಸಿಕೊಳ್ಳುವಂತೆಯೂ ಇಲ್ಲ. ನನ್ನೀ ಮುಖವನ್ನು ನನ್ನವರಿಗೆ ನಾನೆಂತೂ ತೋರಿಸಲಿ ತಮ್ಮ? ನೀನಾದರೂ ಹೋಗು, ಅಯೋಧ್ಯೆಯನ್ನು ಸೇರು, ಭರತನನ್ನು ಓಲೈಸಿ ಬಾಳು. ನಮ್ಮ ತಾಯಂದಿರಿಗೂ ಭರತಾದಿಗಳಿಗೂ ಹೇಳು, ರಾಮನು ಸೂರ್ಯವಂಶದಲ್ಲಿ ಹುಟ್ಟಿಯು ಕೈ ಹಿಡಿದ ಧರ್ಮಪತ್ನಿಯನ್ನು ರಕ್ಷಿಸಿಕೊಳ್ಳಲಾರದೆ ಕಳೆದುಕೊಂಡು ಬಿಡಿಸಿಕೊಳ್ಳಲು ಆರದೆ ಏನೇನೋ ಆಗಿ ಹೋದರೆಂದು ಅಷ್ಟೇ ಹೇಳು. ವತ್ಸ, ಪೂಜ್ಯಳಾದ ನಿನ್ನವ್ವೆಯು ನಿನ್ನನ್ನು ನನ್ನೊಂದಿಗೆ ಅಂದು ಕಾಡಿಗೆ ಕಳುಹುವಾಗ ನೀನು ನನ್ನನ್ನು ನಮ್ಮ ತಂದೆಯಂತೆಯೇ ಕಂಡುಕೊಳ್ಳೆಂದು ಹೇಳಿದ್ದಲ್ವೇ? ಹೌದು ತಮ್ಮ, ನಾನೀಗ ಅದನ್ನೇ ಮತ್ತೊಮ್ಮೆ ಹೇಳಬೇಕಾಗಿದೆ. ನನ್ನನ್ನು ಲಕ್ಷ್ಮಣ ಇನ್ನು ನಮ್ಮ ತಂದೆಯಂತೆಯೇ ಭಾವಿಸಿಕೋ. ಹೋಗು ಹೋಗು ವತ್ಸ, ಹೋಗು ಎಂದು ನುಡಿದು ತನ್ನ ಮುಖವನ್ನು ನೆಲಕ್ಕೆ ತಿರುಗಿಸಿಕೊಂಡನು. ವಿ ಎನ್ ಭಾಗವತ್ ವರ್ಮಳ್ಳಿ.